ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಫ್ರೆಂಡ್ಸ್ ಎಲ್ಲ ಆಚೆ ಹೋಗ್ತಾ ಇದ್ದೀವಿ, ಯಾಕಂದರೆ ಬರ್ಡೇ ಇತ್ತು, ಇವಳ್ದೆ ಬರ್ಡೇ. ಸೊ ಅದಕ್ಕೆ ಎಲ್ಲ ಆಚೆ ಹೋಗಿ ಸೆಲೆಬ್ರೇಷನ್ಗೋಸ್ಕರ ಹೋಗ್ತಾ ಇದ್ದೀವಿ. ಯಾವ್ದಾದ್ರು ಕೆಫೆಗೆ ಹೋಗೋಣ ಅಂತ ಅನ್ಕೋತಾ ಇದ್ವಿ. ಸೊ ನಮಗೆ ಕುವೆಂಪು ನಗರಲ್ಲಿ ಸಿಕ್ಕಿದ್ದು ಕೆಫೆ ನೆಸ್ಟಾ ಅಂತ. ಆಂಬಿಯನ್ಸ್ ಎಲ್ಲ ಚೆನ್ನಾಗಿತ್ತು, ಸೊ ಅದನ್ನೇ ಚೂಸ್ ಮಾಡಿದ್ವಿ. ಹಾಗೆ ಎಂಟರ್ ಆಗ್ತಿದ್ದಂಗೆ ಅಲ್ಲೇ ರೈಟ್ ಸೈಡಲ್ಲಿ ಒಂದು ಮಿರರ್ ಇದೆ. ಸೊ ಮಿರರ್ ಇದ್ಮೇಲೆ ವೀಡಿಯೋ ಮಾಡಲೇಬೇಕು ಅಂತ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆ ಅದ್ರ ರೈಟ್ ಸೈಡ್ಗೆ ನೆಕ್ಸ್ಟ್ ಯೋರ್ ಹ್ಯಾಪಿನೆಸ್ ಅಂತ ಇದೆ. ಅಲ್ಲಿ ಲೈಟ್ ಇತ್ತು, ಲೈಟಿಂಗ್ ವಾಸ್ ಟೂ ಗುಡ್. ಆಮೇಲೆ ಇಲ್ಲಿ ಕ್ಯೂಟ್ ಆಗಿರೋ ಡಾಲ್ಸ್ ಇದೆ. ಆ ಇಂಟೀರಿಯರೇ ಮೇಯ್ನ್ ಆಗಿ ಅಲ್ಲಿ ಅಟ್ರಾಕ್ಟಿವ್ ಆಗಿದ್ದು, ತುಂಬ ಚೆನ್ನಾಗಿ ಇದ್ದಿದ್ದು ಅನಿಸಿದ್ದೆ ಅಲ್ಲಿ ಆ್ಯಂಬಿಯನ್ಸು. ಅದು ಬಿಕಾಸ್ ಆಫ್ ದಿ ಇಂಟೀರಿಯರ್ದು ಕಲರ್ ಕಾಂಬಿನೇಷನಿಂದ ಪ್ಲೇಸ್ ಒಂಥರ ಕಾಮ್ ಆಗಿ ಸೂತಿಂಗ್ ಆಗಿ ಚೆನ್ನಾಗಿತ್ತು. ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಇಲ್ಲಿ ಯಾರಾದ್ರು ಟು ಸ್ಪೆಂಡ್ ಟೈಮ್ ವಿತ್ ಯೋರ್ ಲವ್ಡ್ ಒನ್ಸ್ ಒಳ್ಳೆ ಪ್ಲೇಸ್. ಸೆಲೆಬ್ರೇಷನ್ಸ್ಗೆ ಅಂತ ಯು ಹ್ಯಾವ್ 4 ಡಿಫ್ರೆಂಟ್ ಆಪ್ಷನ್ಸಲ್ಲಿ. ಒಂದು ನಾರ್ಮಲ್ ಡೆಕೋರೇಷನ್, ಅದು ಬಿಟ್ಟು 3 ಮಾಮೂಲಿ ಲೈಕ್ ಸರ್ಕ್ಯುಲರ್ ಪ್ಲೇಸಸ್. ಆ 3ರಲ್ಲಿ ನಿಮ್ಗೆ ಯಾವ್ದು ಬೇಕೋ ಒಂದು ಚೂಸ್ ಮಾಡ್ಕೋಬೋದು ನೀವು. ನಾವು ಚೂಸ್ ಮಾಡಿದ್ದು ಇದು. ಲೈಕ್ ಅಲ್ಲಿ ಇದ್ದಿದ್ದ ಡೆಕೋರೇಷನ್ ಅವ್ರ ಡ್ರೆಸ್ಗೆ ಕಾಂಪ್ಲಿಮೆಂಟ್ ಮಾಡಲಿ ಅಂದ್ಬಿಟ್ಟು ನಾವು ಚೂಸ್ ಮಾಡಿದ್ದು. ಆಲ್ಸೋ ನಾವು ತುಂಬ ಮಾತಾಡಿದ್ವಿ ವಿಡಿಯೋಲಿ, ಬಟ್ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಪ್ಲೇ ಆಗ್ತಾ ಇರೋದ್ರಿಂದ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಮ್ಯೂಟ್ ಮಾಡಬೇಕಾಗಿದೆ. ಸೊ ಮ್ಯೂಟ್ ಮಾಡಿದ್ದೀನಿ. ಮಧ್ಯ ಮಧ್ಯ ಅಲ್ಲಲ್ಲಿ ಮಾತ್ರ ಅನ್ಮ್ಯೂಟ್ ಮಾಡಿದ್ದೀನಿ, ಮಿಕ್ಕಿದ ಕಡೆ ಮ್ಯೂಟ್ ಆಗಿದೆ. ಫ್ರೀಯಾಗಿ ಕೇಕ್ ಸಿಗುತ್ತೆ ಅಂತ ಎಲ್ಲರೂ ಹಿಂಗೆ ಲೈನಲ್ಲಿ ನಿಂತಿರೋ ನೋಡಿ. ಡವ್ ಮಾಡ್ತಾ ಇರೋದು ನೀನು ವ್ಲಾಗ್ಗೆ ಅಂತ ಗೊತ್ತೈತೆ ನನಗೆ. 걔가 아는 순간 두려워. 약간 영원할 수 없는 걸. 사람 마음이 따뜻해져. 갈 때면 넌 정말 소중했어. 영원히 널 간직하고 싶어. ಏನು ಹೇಳೋದು? ಏನದು? ಟೇಬಲ್ ಮೇಲೆ ಇಡು, ಅದನ್ನ ಟೇಬಲ್ ಮೇಲೆ ಇಟ್ಕೊಂಡು ಓಪನ್ ಮಾಡು. ಕವರ್ ಸೈಡಿಗೆ ಇಡು. Some people
ಪೀಪಲ್ ಲೈಕ್ ಅಸ್ ಅಥವಾ ಯಾರಿಗೆ ಫೋಟೋ ವಿಡಿಯೋಸ್ ತುಂಬ ಕ್ರೇಜ್ ಜಾಸ್ತಿ ಇರುತ್ತೆ ಅವರಿಗಂತೂ ಪರ್ಫೆಕ್ಟ್ ಕೆಫೆ ಅಂತ ಹೇಳ್ಬೋದು. ಪರ್ಫೆಕ್ಟ್ ಸ್ಪಾಟ್ ಅವ್ರಿಗೆ. ಲೈಕ್ ಲೈಟಿಂಗ್ಸ್, ಇಂಟೀರಿಯರ್, ಎವ್ರಿಥಿಂಗ್ ಗ್ರೇಟ್. ಗ್ರೇಟ್ ಪ್ಲೇಸ್ ವಿತ್ ಗ್ರೇಟ್ ಆಂಬಿಯನ್ಸ್ ಅಂತ ಹೇಳ್ಬೋದು. ಆಲ್ಸೋ ಫುಡ್ ಅದು ಚೆನ್ನಾಗಿದೆ. ನಾವು ಕೆಲವೊಂದು ಫುಡ್ನ ಟ್ರೈ ಮಾಡಿದ್ವಿ. ವೆರಿ ಡೀಸೆಂಟ್ ಅಂತ ಹೇಳ್ಬೋದು. ನಥಿಂಗ್ ಬ್ಯಾಡ್, ಚೆನ್ನಾಗಿದೆ. Everything that's meant to be faked. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಮ್ಮ ಲಾಲು ಬೇಕು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಫ್ರೆಂಡ್ಶಿಪ್ ಆಲ್ಬಮ್ ಸಾಂಗ್ ಪ್ಲೇ ಮಾಡಿದ್ರಿಂದ ನಮ್ಮ ಚಿತ್ರ ಫೀಲ್ ಮಾಡಿಕೊಂಡು ಅಳಕ್ ಸ್ಟಾರ್ಟ್ ಮಾಡಿ. ಅಳಿಸ್ತವ್ರೆ ನನ್ನ ತುಂಬಾ ಅಂತ ಹೇಳಿದ್ರು. ಕಣ್ಣೀರೇ ಬತ್ತಿಲ್ಲ, ಡವ್ ಮಾಡ್ತಾ ಇದ್ದಾರೆ. ಬರೀ ಡವು ಗೈಸ್, ಬರೀ ಡವ್ಗಳು. ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ ನನಗೆ. ಕಾಲೇಜಲ್ಲಿ ಕೂಡ ಹೇಗೆ ಟಾರ್ಚರ್ ಕೊಡ್ತಾರೆ, ಇದು ಕಾಲೇಜ್ ನಾನು ಹೊರಗಡೆ ಬಂದೆ. I just want to have this everything. I know I'm very possessive and very jealous, but I couldn't help it. But ಇಲ್ಲಿ ಸೆಲೆಬ್ರೇಷನ್ ಮುಗೀತು. ಇವಾಗ ನಾವು ಇಲ್ಲಿಂದ ಲಂಚಿಗೆ ಹೊರಡ್ತಾ ಇದ್ದೀವಿ. ಇಲ್ಲೂ ಟಾರ್ಚರ್ ಕೊಡ್ತಾನೆ, ಅಲ್ಲಿ ನಂಗೆ ಬರ್ತಾನೆ ಇಲ್ಲ ಫ್ರೆಂಡ್ಸ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನಮ್ಮೆಲ್ರಿಗೂ ಆ್ಯಕ್ಚುಲಿ ಈ ಪ್ಲೇಸ್ ಇಷ್ಟ ಆಯಿತು. ಈ ಪ್ಲೇಸ್ ಬಗ್ಗೆ ನಮ್ಗೆ ಏನೂ ಗೊತ್ತೇ ಇರಲಿಲ್ಲ. ಎಲ್ಲೋ ಒಂದು ಕಡೆ ರೆಕಮೆಂಡ್ ಆಗಿತ್ತು, ಅದನ್ನ ನೋಡ್ಕೊಂಡು ಬಂದ್ವಿ. ಏನು ರಿವ್ಯೂ ಏನೂ ಗೊತ್ತಿರಲಿಲ್ಲ, ಹೆಂಗಿರುತ್ತೋ ಅಂದ್ಕೊಂಡು ಬಂದ್ವಿ. ಬಟ್ ಆ್ಯಕ್ಚುಲಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಪ್ಲೇಸು ಹೇಳಬೇಕು ಅಂದರೆ. ಇಲ್ಲಿಂದ ನಾವು ಟೈಮ್ ಸ್ಕ್ವೇರ್ಗೆ ಹೋದ್ವಿ. ಇದಿದ್ದು ವಿಜಯನಗರ್ ವಾಟರ್ ಟ್ಯಾಂಕ್ ಸೆಕೆಂಡ್ ಸ್ಟೇಜ್ ಅನಿಸುತ್ತೆ, ಪ್ರಾಪರಾಗಿ ಗೊತ್ತಿಲ್ಲ. ಬಟ್ ವಿಜಯನಗರ್ ವಾಟರ್ ಟ್ಯಾಂಕ್ ಹತ್ರ ಅಲ್ಲೋದ್ರೆ ಲಿಫ್ಟಲ್ಲೂ ಬಿಡಲಿಲ್ಲ. ಲಿಫ್ಟಲ್ಲೂ ಇವ್ರದ್ದೆಲ್ಲ ಫುಲ್ ಗಲಾಟೆ. ಒಬ್ರು ಫಸ್ಟ್ ಫ್ಲೋರ್ ಅಂತ, ಒಬ್ರು ಸೆಕೆಂಡ್ ಫ್ಲೋರ್ ಅಂತ. ಆ್ಯಕ್ಚುಲಿ ಅದಿದ್ದು ಸೆಕೆಂಡ್ ಫ್ಲೋರಲ್ಲಿ. ಸೆಕೆಂಡ್ ಫ್ಲೋರ್ ಅಂತ ಗೊತ್ತಿದ್ರು ಸುಮ್ಮನೆ ಅವರು ಫಸ್ಟ್ ಫ್ಲೋರ್ ಅಂತ ಆರ್ಗ್ಯೂ ಮಾಡ್ತಿದ್ದು. ಮಾತಾಡೋಕೆ ಏನೂ ಇಲ್ಲ ಅಂದರೆ ಹಿಂಗೆ ಗೈಸ್ ಇವ್ರು ಮಾಡೋದು. ಆ್ಯಕ್ಚುಲಿ ಫುಡ್ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಐ ಆಮ್ ವೆರಿ ಚೂಸಿ ತಿನ್ನೋದ್ರಲ್ಲಿ. ಅದ್ರಲ್ಲಿ ನಂಗೆ ಇಷ್ಟ ಆಯಿತು. ಆದರೆ ಕೆಳಗೆ ಬಂದರೆ ಕ್ಯಾಬೇ ಬುಕ್ ಆಗ್ತಿರ್ಲಿಲ್ಲ. ಸೊ ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಯ್ತು. ಅಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ರೋಡ್ ಅಂತಲೂ ಮರ್ತ್ಬಿಟ್ಟು ನಮ್ಮದೇ ರೋಡು ಅನ್ನೋ ಥರ ಆಡ್ತಾಯಿದ್ರು ಇವರು. ಎಷ್ಟೇ ಟ್ರೈ ಮಾಡಿದ್ರು ಯಾವ ಕ್ಯಾಬ್ ಯಾವ ಆಟೋನೂ ಬುಕ್ ಆಗ್ತಿರ್ಲಿಲ್ಲ. ಸೊ ಫೈನಲಿ ಎಲ್ಲ ಕಷ್ಟಪಟ್ಟು ಆಮೇಲೆ 2 ಆಟೋ ಬುಕ್ ಮಾಡಿಕೊಂಡು ನಾವು ಬಂದ್ವಿ. ನಾವು ಬರಬೇಕಿದ್ದು ಕಾಲೇಜ್ ಹತ್ರ. ಸೊ ಅಲ್ಲಿಗೆ ಬಂದ್ವಿ. ಆಮೇಲೆ ಕಾಲೇಜ್ ಹತ್ರ ಬಂದಮೇಲೆ ಮೈಸೂರಲ್ಲಿ ಹಾಸ್ಟೆಲಲ್ಲಿರೋರು ಹಾಸ್ಟೆಲ್ಗೆ ಹೋದ್ರು, ನಾವು ಮನೆಗೆ ಬಂದ್ವಿ. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್. ಫ್ಯಾಮಿಲಿ ಅವ್ರ ಜೊತೆ ಆಚೆ ಹೋಗಿದ್ದು. ನಾವು ಫ್ಯಾಮಿಲಿ ಡಿನ್ನರ್ಗೆ ಅಂತ ಹೋಗಿದ್ವಿ. ದ ಇಂಡಿಯನ್ ಕರಿ ಹೌಸ್ ಅಂತ ರೆಸ್ಟೋರೆಂಟ್ ನೇಮ್. ಆಂಬಿಯನ್ಸ್ ಚೆನ್ನಾಗಿದೆ, ಸರ್ವಿಂಗ್ ಇಸ್ ಆಲ್ಸೋ ಗುಡ್. ಬಟ್ ನನಗೆ ಅನಿಸಿದ್ದು ಫುಡ್ ನಾಟ್ ಅಪ್ ಟು ದ ಮಾರ್ಕ್.
ಒಂದ್ ಫುಡ್ ಚೆನ್ನಾಗಿದೆ, ಬಟ್ ಓವರ್ ಆಲ್ ಅಂತ ಕನ್ಸಿಡರ್ ಮಾಡಿದಾಗ ನಾಟ್ ಎಟ್ ಆಲ್ ಗುಡ್. ಕೆಲವೊಂದು ನನ್ಗೆ ಇಷ್ಟ ಆಗಿರೋದ್ರದ್ದು ಮಾತ್ರ ನಾನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ದಿಸ್ ಇಸ್ ದಿ ಅದರ್ ಡೇ ವ್ಲಾಗ್, ಸಂಡೇ ವೀಕೆಂಡ್ ಆದ್ರಿಂದ ತುಂಬಾ ದಿನದಿಂದ ಫ್ಯಾಮಿಲಿ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿರ್ಲಿಲ್ಲ. ನಾನು ಮಾತ್ರ ಹೋಗ್ತಿದ್ದೆ. ಸೊ ಹೋಗ್ಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ನಾನು, ಅಮ್ಮ, ಅಪ್ಪ, ಅಕ್ಕ, ದೊಡ್ಡಮ್ಮ ಮತ್ತೆ ನಮ್ಮ ಅಣ್ಣನ ಮಗಳು ಇಷ್ಟು ಜನ ಹೋಗಿದ್ವಿ. ಅರೌಂಡ್ 3 in the afternoon ಸಮಥಿಂಗ್ ನಾವು ಹೊರಟಾಗ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮಧ್ಯಾಹ್ನ ತುಂಬಾ ಬಿಸಿಲು ಗೈಸ್. ಈ ಬಿಸಿಲಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಪಾರ್ಕಿಂಗ್ ಹತ್ರ ಪಾರ್ಕ್ ಮಾಡಕ್ ಹೋಗಿದ್ದಾರೆ. ನಾವಿಲ್ಲಿ ಎಂಟ್ರೆನ್ಸ್ ಇಂದ ದೇವಸ್ಥಾನದ ತನಕ ನಡ್ಕೊಂಡು ಹೋಗ್ತಾ ಇದೀವಿ. ಆಕ್ಚುಲಾಗಿ ಹೇಳ್ಬೇಕಂದ್ರೆ ಆಚೆನೆ ಜನ ಜಾಸ್ತಿ ಇದ್ರು ಒಳಗಿಂತ. ನಾವು ರಶ್ ಇರುತ್ತೆ ಅನ್ಕೊಂಡ್ವಿ, ಬಿಕಾಸ್ ಸಂಡೇ ಹೋಗಿದ್ದಿದ್ ನಾವು. ಬಟ್ ಅಷ್ಟು ರಶ್ ಏನಿರ್ಲಿಲ್ಲ. ಒಳಗ್ ಕೂಡ ಖಾಲಿ ಇತ್ತು. ಸ್ವಲ್ಪ ಒಳಗ್ ಹೋದಾಗ ಕ್ಯೂ ಇತ್ತು, ಬಟ್ ಫಾಸ್ಟ್ ಮೂವಿಂಗ್ ಇತ್ತು. ರಶ್ ತರ ಕ್ಯೂ ತುಂಬಾ ದಿನ ನೋಡಿದೀವಿ ಎಷ್ಟು ರಶ್ ಇರುತ್ತೆ ಅಂತ, ಆ ತರ ಏನಿರ್ಲಿಲ್ಲ. ಗೇಟ್ ನಂಬರ್ ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ದರ್ಶನ ಮಾಡ್ಕೊಂಡು ನಾವ್ ಆಚೆ ಬರಕ್ಕೆ 12 minutes ಆಯ್ತು ಅಷ್ಟೇ. ಇವಳು ನಮ್ಮ ಅಣ್ಣನ ಮಗಳು. ಆಕ್ಚುಲಿ ಅವಳು ತುಂಬಾ ಮಾತಾಡ್ತಾಳೆ, ಆದ್ರೆ ಕ್ಯಾಮ್ರಾ ಆನ್ ಮಾಡಿದ್ರೆ ಮಾತ್ರ ಒಂಚೂರು ಮಾತಾಡಲ್ಲ. ನನ್ಗೆ ಕೇಳ್ತಾ ಇದ್ಲು, ಏನು ದೇವಸ್ಥಾನ ಏನೋ ಶೂಟ್ ಮಾಡ್ಕೊಂಡ್ರಿ ಸರಿ, ತಿನ್ನೋದು ಶೂಟ್ ಮಾಡ್ತೀರಾ, ಎಲ್ಲಾನು ಶೂಟ್ ಮಾಡ್ತೀರಾ, ಏನಕ್ಕೆ ಮಾಡ್ಬೇಕು ಅಂತ. ನಾನು ಅವಳಿಗೆ ಏನಾಗಲ್ಲ ಮಾತಾಡು ಅಂತಿದ್ದೆ, ಬಟ್ ಅವಳು ರೆಡಿನೇ ಇರ್ಲಿಲ್ಲ ಮಾತಾಡಕ್ಕೆ. ಆಮೇಲೆ ಹಂಗೆ ಅಲ್ಲಿ ಜೋಳ ಮಾಡ್ತಿದ್ರು. ಸೊ ಬೆಟ್ಟಕ್ಕೆ ಬಂದ್ಮೇಲೆ ಜೋಳ ಇಲ್ಲದೆ ಹೋಗೋದು ಇಸ್ ಇನ್ಕಂಪ್ಲೀಟ್. ತಗೊಂಡ್ವಿ, ಬಟ್ ಆ ಸೈಡು ಸನ್ಸೆಟ್ ಆಗ್ತಿತ್ತು. ಇಟ್ ವಾಸ್ ಅ ಬ್ಯೂಟಿಫುಲ್ ವ್ಯೂ ಅಂತ. ಆಮೇಲೆ ಅಲ್ಲಿಂದ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ವಿ. ಆಗ್ಲೇ ತುಂಬಾ ಬಿಸಿಲಿತ್ತು, ಬಟ್ ಹೋಗೋ ಅಷ್ಟ್ರಲ್ಲಿ ವೆದರೇ ಚೇಂಜ್ ಆಗಿತ್ತು. ತುಂಬಾ ಚಳಿ ಇತ್ತು ಹೋಗುವಾಗ. ಅರೌಂಡ್ 6 ಸಮಥಿಂಗ್ ಆಗಿತ್ತು. ನೆಕ್ಸ್ಟ್ ಕ್ಲಿಪ್ ಕೇಳಿಸ್ಕೊಳ್ಳಿ ಗೈಸ್, ತುಂಬಾ ಫನ್ನಿ ಆಗಿದೆ. ಅವಳು ಹೆಂಗ್ ಕೇಳ್ತಿದ್ದಾಳೆ ನನ್ನ. ಅದು ಪರ್ಫೆಕ್ಟ್ ಆಗಿತ್ತು ಆಕ್ಚುಲಿ ವ್ಯೂ ನೋಡಕ್ಕೆ. ಕ್ಯಾಮ್ರಲ್ಲಿ ಪ್ರಾಪರ್ ಆಗಿ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ, ಬಿಕಾಸ್ ವ್ಯೂ ಪಾಯಿಂಟ್ ಅಲ್ಲಿ ತುಂಬಾ ಜನ ಇದ್ರು. ಸ್ಟಾಪ್ ಮಾಡಿ ಹೋಗೋಷ್ಟು ಟೈಮ್ ಇರ್ಲಿಲ್ಲ. ಅದಕ್ಕೆ ನಾನು ಹಂಗೆ ಕ್ಯಾಪ್ಚರ್ ಮಾಡಕ್ ಟ್ರೈ ಮಾಡಿದೆ. ಬಟ್ ರಿಯಲ್ ಆಗಿ ಏನಿತ್ತು ಅದು ಕ್ಯಾಮ್ರಾಲಿ ಆ ತರ ಕಾಣಿಸ್ತಾನೆ ಇಲ್ಲ, ಅದು ಕಾಣಿಸೋದು ಇಲ್ಲ. ಚಾಮುಂಡಿ ಬೆಟ್ಟ ಯಾವತ್ತಿದ್ರು ಚಾಮುಂಡಿ ಬೆಟ್ಟನೇ, ಬೇರೆ ಯಾವ ಪ್ಲೇಸು ಚಾಮುಂಡಿ ಬೆಟ್ಟನ ಮ್ಯಾಚ್ ಮಾಡೋಕ್ಕಾಗಲ್ಲ.
ಅಲ್ಲಿಂದ ನಾವು ಇನ್ನೊಬ್ರು ದೊಡ್ಡಮ್ಮನ ಮನೆಗೆ ಹೋಗಿದ್ವಿ. ಅಲ್ಲೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಎಕ್ಸಾಮ್ ಇತ್ತು ನನಗೆ. ಒಂದು ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ. ನನಗೆ ಆ ಸೀರಿಯಸ್ನೆಸ್ ಅನ್ನೋದು ಲೈಫಲ್ಲಿ ಬರೋದೇ ಇಲ್ಲ ಅನಿಸುತ್ತೆ. ಡಿಗ್ರಿಗೆ ಬಂದಾಗಿಂದ ಇದುವರೆಗೂ ನಾನು ಒಂದು ದಿನನೂ ಸೀರಿಯಸ್ ಆಗಿ ಓದಿಲ್ಲ. ಆಮೇಲೆ ಅಲ್ಲಿಂದ ನೆಕ್ಸ್ಟು ಇನ್ನೊಬ್ರು ದೊಡ್ಡಮ್ಮನ ಡ್ರಾಪ್ ಮಾಡಬೇಕಿತ್ತು, ನಮ್ಮ ಜೊತೆ ಬಂದಿರಲ್ಲ. ಸೊ ಅವ್ರ ಮನೆಗೆ ಹೋದ್ವಿ. ಆಮೇಲೆ ಅಲ್ಲಿಂದ ನಾವು ಮನೆಗೆ ಬಂದಿದ್ದು ರಿಟರ್ನು. ಆಲ್ಮೋಸ್ಟ್ ಮನೆಗೆ ಬಂದಾಗ ಒಂದು 9:30 ಆಗಿತ್ತು. ಇದು ಆಫ್ಟರ್ 2 ಡೇಸ್ ಎಕ್ಸಾಮ್ ಮಧ್ಯ ನಮ್ಗೊಂದು ಈವೆಂಟ್ ಇತ್ತು ಕಾಲೇಜಲ್ಲಿ. ಸೊ ಅದಕ್ಕೆ ಡ್ಯಾನ್ಸ್ ಇತ್ತು, ಆಗ ಶೂಟ್ ಮಾಡಿರೋದು. ಹಾಯ್ ಹಾಯ್ ಸಬ್ಸ್ಕ್ರೈಬರ್ಸ್ ನಮಸ್ತೆ. ಹಾಯ್ ಬಾಯ್. ಹಿಂಗೆ ಗೈಸ್, ಇವರೆಲ್ಲ ನಮ್ಮ ಹುಡುಗಿಯರೆಲ್ಲ ಯಾವಾಗಲೂ ಸೂಪರ್ ಎನರ್ಜೆಟಿಕ್. ಇನ್ನೂ ಒಂದು ಸ್ವಲ್ಪ ಜನ ಇದ್ದಾರೆ, ಆ್ಯಕ್ಚುಲಿ ಅವರೆಲ್ಲ ಇನ್ನೂ ಬಂದಿರಲಿಲ್ಲ. ಇಷ್ಟೇ ಜನ ಇನ್ನೂ ನಾವು ಬಂದಿದ್ದಿತ್ತು. ಸುಮ್ಮನೆ ಕೂತಿದ್ವಲ್ಲ, ಏನು ಮಾಡೋದು ಅಂದಾಗ ಫೋನ್ ನೋಡ್ತಿದ್ರು. ಸೊ ಇವ್ರು ಫೋನ್ ನೋಡುವಾಗ ಯಾವುದೋ ಒಂದು ರೀಲ್ಸಲ್ಲಿ ಸೀರೀಸ್ ಬಂದಿತ್ತು. ಆ ಸೀರೀಸ್ ಬಗ್ಗೆ ಡೀಪ್ ಡಿಸ್ಕಷನ್ ಮಾಡ್ತಿದ್ರು. ಒಂದು 4 ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಡ್ಯಾನ್ಸ್ ಇತ್ತು ನಮ್ಮದು. ಅದ್ರಲ್ಲಿ ನಮ್ಮ ಟೀಮ್ ಇದ್ದಿದ್ದು ಯಕ್ಷಗಾನ. ಬಟ್ ಇನ್ನೇನು ಮಾಡೋದು, ಪಂಜಾಬಿಯವ್ರನ್ನ ಪ್ರಾಕ್ಟೀಸಿಗೆ ಕರೆದ್ರು. ನಾವು ಕೂತಿರೋ ಅಷ್ಟೊತ್ತು ಕೂತಿದ್ವಿ. ಆಮೇಲೆ ಬೋರ್ ಆಯ್ತಲ್ಲ, ಸರಿ ಅವ್ರು ಪ್ರಾಕ್ಟೀಸ್ ಮಾಡೋದ್ ಕಡೆನೇ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ನಮ್ಮ ಯಕ್ಷಗಾನ ಹುಡುಗಿರು ಹಾಗೆ ಪಂಜಾಬಿ ಡ್ಯಾನ್ಸ್ನು ಕಲಿಯೋಣ ಅಂತ ಅಲ್ಲೂ ಹೋಗಿ ಪಂಜಾಬಿನೂ ಮಾಡ್ತಾ ಇದ್ದಾರೆ. ಅನು, ಯಾವ ಡ್ಯಾನ್ಸ್ ನೀನು? ಯಾವ ಡ್ಯಾನ್ಸ್ ನೀನು? ಯಾವ ಡ್ಯಾನ್ಸ್ ನೀವು? ಪಂಜಾಬಿ. ನಾವು ಮಾಡಿದ್ದೆ ಡ್ಯಾನ್ಸ್. ಒಬ್ಳು ಬಿಟ್ಟು ಇನ್ನೆಲ್ಲ ಆಲ್ಮೋಸ್ಟ್ ನನ್ನ ಜೂನಿಯರ್ಸೇ ಇದ್ದಿದ್ದು. ದೇ ಆರ್ ಆಲ್ ಸೋ ಗುಡ್. ಈ ಕಾಲೇಜಿಗೆ ಬಂದಮೇಲೆ ಏನು ಸಿಗ್ತೋ ಇಲ್ವೋ, ಸೀನಿಯರ್ಸ್ ಜೂನಿಯರ್ಸ್ ನನ್ನ ಡ್ಯಾನ್ಸಲ್ಲಿ ಸಿಕ್ಕಿದ್ದವ್ರು ಮಾತ್ರ ಸಚ್ ಅ ಗುಡ್ ಟೀಮ್. ಮೋಸ್ಟ್ಲಿ ನಾನು ಜಾಸ್ತಿ ಕಾಲೇಜ್ಗಿಂತ ಐ ಮಿಸ್ ದೆಮ್ ಮೋರ್. ಅದೇನೋ ಆಗ್ತಾಳಂತೆ. ನನ್ನ ಚಾನಲಲ್ಲಿ ನನ್ನ ಬ್ಲಾಗ್ನ ಅನುಪಮ ಅವ್ರು ಟೇಕ್ ಓವರ್ ಮಾಡಿದ್ದಾರೆ. ಹಾಯ್ ಗಾಯ್ಸ್. ಇದು ಆ್ಯಕ್ಚುಲಿ ಆಫ್ಟರ್ ಪ್ರಾಕ್ಟೀಸ್ ಸೀನ್ಸ್. ಮಧ್ಯದಲ್ಲಿ ನಮಗೆ ಆಲ್ಮೋಸ್ಟ್ ಅರೌಂಡ್ 3 to 4 hours ಗ್ಯಾಪ್ ಇತ್ತು. ಸೊ ಆಗ ಹೋಗಿ ಇನ್ನೇನು ಮಾಡೋದು ಊಟ ಆದಮೇಲೆ ಅಂದ್ಬಿಟ್ಟು ರೀಲ್ಸ್ ಮಾಡಿಕೊಂಡು ಆರಾಮಾಗಿ ಟೈಮ್ನ ಕಿಲ್ ಮಾಡ್ತಿದ್ವಿ. ಅದಾದ್ಮೇಲೆ ಮೇಕಪ್ಗೆ ಹೋಗ್ಬೇಕಿತ್ತು. ಸಡನ್ನಾಗಿ ಬೇಗ ಅರ್ಜೆಂಟಾಗಿ ಹೋದ್ವಿ. ಏನು ಶೂಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಕಮ್ಮಿ ಟೈಮ್ ಇತ್ತು. ನಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬಂತು. ನಮಗೂ ಒಂಥರ ಹೋಲ್ ಸ್ಟೇಟ್ ಡ್ಯಾನ್ಸ್ ಡಿಫ್ರೆಂಟ್ ಅದು ಚೆನ್ನಾಗಿ ಬಂತು. So that's it for today's vlog. If you like this video, don't forget to like, share, comment and main ಆಗಿ subscribe to my channel. ಹಾಗೆ ಸಪೋರ್ಟ್ ಮಾಡಿ. ಲವ್